ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನ ಪುಣ್ಯಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಉದ್ಯೋಗಿನಿ ಸ್ವಯಂ ಉದ್ಯೋಗಗಳ ಉಚಿತ ತರಬೇತಿ ಕಾರ್ಯಕ್ರಮಕ್ಕೆ ಸಮಾಜ ಸೇವಕಿ ಶೀಲಾ ಯೋಗೇಶ್ವರ್ ಚಾಲನೆ ನೀಡಿ ಮಾತನಾಡಿ, ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವ ಸಲುವಾಗಿ ಶ್ರೀ ಕ್ಷೇತ್ರದ ವತಿಯಿಂದ ಉದ್ಯೋಗಿನಿ ಯೋಜನೆ ರೂಪಿಸಿರುವ ಕಾರ್ಯ ಶ್ಲಾಘನೀಯ. ಮಹಿಳೆಯರಿಗೆ ಬೇಕಾಗಿರುವುದು ಸಮಾಜದ ಕನಿಕರವಲ್ಲ, ಆರ್ಥಿಕ ಆತ್ಮಸ್ಥೈರ್ಯ. ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಯೋಜನೆಯನ್ನು ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಗುರುಗಳು ಇನಿಷಿಯೇಟ್ ಮಾಡಿರೋದು ಬಹಳ ಶ್ಲಾಘನೀಯವಾದ ಒಂದು ಕಾರ್ಯಕ್ರಮ. ಈ ಪುರುಷ ಡಾಮಿನೇಟೆಡ್ ನಮ್ಮ ಸಮಾಜದಲ್ಲಿ ಮಹಿಳೆಯರಲ್ಲೂ ಶಕ್ತಿ ಇದೆ. ಆ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಅನ್ನೋ ಒಂದು ಒಳ್ಳೆಯ ಆಲೋಚನೆಯಿಂದ ಮಹಿಳಾ ಸಬಲೀಕರಣ ಆದರೆ ಮಹಿಳೆಯರು ಅವರು ಕಲಿತ ಒಂದು ಕಲೆ ಮತ್ತು ವಿದ್ಯೆಯಿಂದ ಅವರು ಸಂಪಾದಿಸ್ಬೋದು, ಹಣನ ದುಡಿಬೋದು. ಯಾಕಂತಂದ್ರೆ ಒಂದು ಮಹಿಳೆ ಸಬಲೀಕರಣ ಆದಾಗ, ಅವಳು ಆರ್ಥಿಕವಾಗಿ ಸ್ಥಿರಗೊಂಡಾಗ ಅವಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೌದಾ ಇಲ್ವಾ? ಅವಳು ನಿರ್ಧಾರಗಳನ್ನ ತಗೊಳ್ಳೋ ಶಕ್ತಿ ಅವಳು ಹೊಂದಿರ್ತಾಳೆ. ಹೌದಾ ಇಲ್ವಾ? ಆ ಶಕ್ತಿ ಎಲ್ಲ, ಆ ಮನೋಧೈರ್ಯನ ಈ ಚಾಮುಂಡಿ ಕ್ಷೇತ್ರದಲ್ಲಿ ಗುರುಗಳು ನಿಮ್ಮೆಲ್ಲರಿಗೂ ಒಂದು ದಾರಿ ಮಾಡಿ ಈ ಒಂದು ಶಕ್ತಿನ ಕೊಡೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋ ಕಾರ್ಯಕ್ರಮ. ಅದಕ್ಕೆ ಇದು ಬಹಳ ಶ್ಲಾಘನೀಯ ಅಂತ ಅನ್ನಿಸ್ತಿದೆ ನನಗೆ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಹಬ್ಬದ ಶುಭಾಶಯಗಳು ಅಂತ ಎಲ್ಲರಿಗೂ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ, ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯ PSI ಸಹನಾ ಪಾಟೀಲ್ ಮಾತನಾಡಿದರು. ಈ ಮಹಿಳೆಯರ ಒಂದು ಸಬಲೀಕರಣವಾಗಲಿ ಅನ್ನೋ ಒಂದು ಉದ್ದೇಶ. ಯಾಕೆ ಅಂದರೆ ಇವತ್ತು ನಾವು ನೋಡ್ತಾ ಇರ್ಬೋದು, ಮನೇಲಿರೋ ತಾಯಿನೂ ಒಂದು ಹೆಣ್ಣು, ನಾವು ನಿಂತಿರೋ ಭೂತಾಯಿನೂ ಒಂದು ಹೆಣ್ಣು, ನನ್ನ ಜೊತೆ ಹುಟ್ಟಿರೋ ಅಕ್ಕ ತಂಗಿನೂ ಒಂದು ಹೆಣ್ಣು, ನನ್ನ ಆರಾಧನೆ ಮಾಡ್ತಾ ಇರೋಂಥ ತಾಯಿನೂ ಒಂದು ಹೆಣ್ಣು, ನಾವು ಕುಡಿಯೋ ನೀರು ಒಂದು ಹೆಣ್ಣು. ಎಲ್ಲ ಒಂದು ಹೆಣ್ಣಿಗೆ ಬಹಳ ಪ್ರಾಮುಖ್ಯತೆ. ಆದರೆ ಹೆಣ್ಣಿನ ಮೌಲ್ಯ ಜಾಸ್ತಿ, ಆದರೆ ಮೌಲ್ಯ ನಾವೆಲ್ಲ ಉಪಯೋಗಿಸ್ಕೊತಿಲ್ಲ. ಹೆಣ್ಣು ಅಂದರೆ ಹೇಳ್ಬೇಕು ಅಂದರೆ ಅಡುಗೆ ಮನೆಗೆ ಮಾತ್ರ, ಅಡುಗೆ ಕೋಣೆಗೆ ಮಾತ್ರ ನಾವು ಸೀಮಿತ ಆಗಿರುವಂಥ ಒಂದು ಸಂದರ್ಭ. ಆದರೆ ಹೇಳಿ ಎದ್ದೇಳಿ ದೇಶಕ್ಕಾಗಿ ನೀವು ಮುಂದೆ ಬನ್ನಿ. ಯಾಕೆಂದರೆ ಒಂದು ಹೆಣ್ಣು ಮನಸ್ಪಟ್ಟರೆ ಏನು ಬೇಕಾದ್ರೂ ಆಗ್ತದೆ. ಯಾಕೆಂದರೆ ಹೆಣ್ಣಿಂದ ಜನನ, ಹೆಣ್ಣಿಂದ ಮರಣ. ಆ ಉದ್ದೇಶದಿಂದ ನೀವೊಂದು ಕರಕುಶಲ ಒಂದು ಕಸುಬುಗಳನ್ನು ನೀವು ಯಾವಾಗ ಕಲಿತೀರೋ ನಿಮ್ಮೊಂದು ಹಣದ ಒಂದು ಉತ್ಪನ್ನ ಜಾಸ್ತಿ ಆಗ್ತದೆ. ಮಹಿಳಾ ದಿನಾಚರಣೆ ಲೀಸ್ಟ್ ಒಂದು ಮಹಿಳೆಯರಿಗಾಗಿ ಒಂದು ದಿನಾನ ಮೀಸಲಾಗಿಟ್ಟಿದ್ದಾರೆ ಆಚರಿಸೋಕ್ಕೋಸ್ಕರ ಮಹಿಳಾ ದಿನಾಚರಣೆನ. ಸೊ ಏನಂದರೆ ಮೇಡಮ್ ಹೇಳಿದ್ರು ಮಹಿಳೆಯರು ಶಕ್ತಿ ಅಂತ. ಹೌದು, ಮಹಿಳೆ ಒಬ್ಬಳು ಸಮಾಜದ ಒಂದು ಶಕ್ತಿಯ ಮೂಲ ಅಂತ ಹೇಳ್ಬೋದು. ಶಕ್ತಿಯ ಮೂಲ ಯಾವ ಥರ? ಎಲ್ಲದರಲ್ಲೂ ಮಹಿಳೆ ನಿರ್ವಹಿಸದೇ ಇರೋ ಪಾತ್ರನೇ ಇಲ್ಲ. ತಾಯಿಯಾಗಿ ಪಾತ್ರ ನಿರ್ವಹಿಸ್ತಾಳೆ, ಹೆಂಡತಿಯಾಗಿ ಪಾತ್ರ ನಿರ್ವಹಿಸ್ತಾಳೆ, ತಂಗಿಯಾಗಿ, ಅಟ್ಟೆಯಾಗಿ, ಸೊಸೆಯಾಗಿ ಎಲ್ಲ ಥರದಿಂದನೂ ಏನು ಮಹಿಳೆ ಒಂದು ಪಾತ್ರ ನಿರ್ವಹಿಸ್ತಾಳೆ. ಅಷ್ಟೇ ಅಲ್ಲದೆ ಮಹಿಳೆಗೆ ನಾವು ಒಂದು ವಿಶೇಷ ಸ್ಥಾನಮಾನವನ್ನು ನೀಡಬೇಕು. ಯಾಕಂದರೆ ಒಂದು ಆದಿಕಾಲದಲ್ಲಿ ಒಂದು ಇದಿದೆ, ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತೇವೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ. ಸೊ ನಮ್ದೇನು ನಾವೀಗ ಬಂದಿದ್ದೀವಿ ಒಂದು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಇಲ್ಲಿಯೂ ಕೂಡ ನಮ್ಮ ದೇವತೆ, ಮಹಿಳಾ ದೇವತೆ. ಆ ದೇವತೆಗೆ ನಾವು ಸಿಕ್ಕಾಪಟ್ಟೆ ಮಹಿಳೆಯರನ್ನೇ ನಾವು ಇಲ್ಲಿ ನೋಡ್ತೀವಿ. ಇದೇ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ BT ನಾಗೇಶ್, ಚಾಮುಂಡೇಶ್ವರಿ ಬಸವಪ್ಪ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಾಬು, ಸಮಾಜ ಸೇವಕಿ ರಮ್ಯಾ, ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಜ್ಯೋತಿ ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು. ಪತ್ರಕರ್ತರಾದ ಅಭಿಲಾಷ್ ತಿಟ್ಟಮಾರ್ನಹಳ್ಳಿ ಕಾರ್ಯಕ್ರಮ ನಿರೂಪಿಸಿದರು.